ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫ್ಯಾಮಿಲಿ ರೌಂಡ್ ಎಂಬ ಟಾಸ್ಕ್ನಲ್ಲಿ ಮನೆ ಮಂದಿಯ ಎಲ್ಲರ ತಂದೆ ತಾಯಿ ಮನೆಗೆ ಆಗಮಿಸಿದ್ರು. ಎಲ್ಲರೂ ಕೂಡ ಫುಲ್ ಖುಷಿ ಪಟ್ಟರು. ಇನ್ನು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತನ ತಂದೆ ತಾಯಿ ಕೂಡ ತನ್ನ ಮಗನಿಗೆ ಊಟವನ್ನ ಹಿಡಿದುಕೊಂಡು ಮನೆಗೆ ಕಾಲಿಟ್ರು. ಎಲ್ಲವನ್ನೂ ಕೂಡ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರುವ ಹಾಗೆ ಹನುಮಂತು ಅಪ್ಪಟ ಹಳ್ಳಿ ಭಾಗದ ಹುಡುಗ. ತನ್ನ ಮುಗ್ಧತೆಯಿಂದಲೇ ಜನರ ಮನಸ್ಸನ್ನು ಗೆದ್ದ ಹುಡುಗ. ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿ ಎಲ್ಲರ ಮನಸ್ಸು ಗೆಲ್ಲುತ್ತಾನೆ. ಇನ್ನು ಹನುಮಂತನ ತಂದೆ ತಾಯಿ ಇಬ್ಬರು ಕೂಡ ಮನೆಗೆ ಬಂದು ತನ್ನ ಮಗನನ್ನ ನೋಡಿ ಕಣ್ಣೀರು ಹಾಕುತ್ತಾರೆ. ಆದ್ರೆ ಹನುಮಂತ ಅಳ್ಬೇಡಿ ಸುಮ್ನಿರಿ ಅಂತ ಖುಷಿಯಿಂದ ಹೇಳ್ತಾರೆ. ನಂತರ ಮನೆಯ ಒಳಗಡೆ ಹಾಗೂ ಹೊರಗಡೆ ಎಲ್ಲವನ್ನೂ ಕೂಡ ಹನುಮಂತ ತೋರಿಸ್ತಾ ಬರ್ತಾನೆ. ಹನುಮಂತನ ತಂದೆ ತಾಯಿ ಭಾಷೆ ಲಮಾನಿ ಭಾಷೆಯಾಗಿರುತ್ತೆ. ಇದರಿಂದಾಗಿ ಆ ಭಾಷೆ ಮನೆ ಮಂದಿಗೆ ಯಾರಿಗೂ ಕೂಡ ಅರ್ಥವಾಗಿಲ್ಲ. ಆದ್ರೆ ತನ್ನ ಮಗನಲ್ಲಿ ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳ್ಕೊಳ್ತಾರೆ. ನೀನು ಮನೆ ಬಿಟ್ಟು ಹೋದ ಮೇಲೆ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎನ್ನುವುದನ್ನು ಹೇಳ್ತಾರೆ. ಹಾಗೆ ಕೈ ತುಂಬಾ ಸಾಲ ಮಾಡಿದ್ದೇವೆ ಅಂತ ತಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಮ್ಮ ಮಗನಲ್ಲಿ ಹೇಳ್ತಾರೆ. ಈಗ ಎಲ್ಲರೂ ಕೂಡ ಮನೆಯಲ್ಲಿ ಟಿವಿಯನ್ನ ತಪ್ಪದೇ ನೋಡ್ತೇವೆ. ಅದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತೂ ತಪ್ಪದೇ ನೋಡ್ತೇವೆ. ಇಡೀ ಊರೇ ನಿನ್ನನ್ನು ಕೊಂಡಾಡ್ತಾ ಇದೆ ಅಂತ ಹನುಮಂತನ ತಾಯಿ ಹೇಳ್ತಾರೆ. ಹಾಗೆಯೇ ಹನುಮಂತನ ತಂದೆ ಕೂಡ ಎಲ್ಲರ ಜೊತೆ ಮಾತನಾಡ್ತಾರೆ. ಮನೆ ಮಂದಿಗೆಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಎಲ್ಲರನ್ನೂ ಕೂಡ ಕೂರಿಸಿಕೊಂಡು ಹಾಡುಗಳನ್ನ ಕೂಡ ಹಾಡ್ತಾರೆ. ಇನ್ನು ಹನುಮಂತು, ಧನರಾಜ್ ಹಾಗೂ ಹನುಮಂತನ ತಾಯಿ ಕುಳಿತುಕೊಂಡು ನೈಟ್ ಕೂತ್ಕೊಂಡು ಮಾತನಾಡ್ತಾರೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಧನರಾಜ್ ಹನುಮಂತನಿಗೆ ಇವನು ಹುಡುಗಿಯನ್ನ ನೋಡಿದ್ದಾನೆ ಅಂತ ಹೇಳ್ತಾನೆ. ಆಗ ಅವನ ತಾಯಿ ಗೊತ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಅವನ ತಂದೆಗೆ ವಿಷಯ ಗೊತ್ತಿಲ್ಲ, ತಂದೆಗೆ ಗೊತ್ತಾದ್ರೆ ಬೈತಾರೆ ಅಂತ ಹೇಳ್ತಾನೆ. ಇದಕ್ಕೆ ಹನುಮಂತ ಕೂಡ ಹೌದು, ನನ್ನ ತಂದೆಗೆ ಗೊತ್ತಾದ್ರೆ ನನಗೆ ಬೈಯುತ್ತಾರೆ ಅಂತ ಹೇಳ್ತಾನೆ. ಇದರಿಂದ ಗೊತ್ತಾಗುತ್ತೆ ಹನುಮಂತನಿಗೆ ತನ್ನ ತಂದೆ ಅಂದ್ರೆ ಎಷ್ಟೊಂದು ಭಯ ಇದೆ ಅಂತ. ಇನ್ನು ಹನುಮಂತನ ತಂದೆ ಇವರಿಂದ ಸ್ವಲ್ಪ ದೂರನೇ ಮಲಗಿರ್ತಾರೆ. ಹನುಮಂತನ ತಾಯಿ, ಧನರಾಜ್ 3 ಜನ ಒಟ್ಟಿಗೆ ಕುಳಿತು ಈ ಹುಡುಗಿಯ ವಿಚಾರವನ್ನ ಮಾತನಾಡ್ತಾರೆ. ಧನರಾಜ್ ಬೇಗನೆ ಮದುವೆ ಮಾಡಿಸಿ ಅಂತ ಹೇಳ್ತಾನೆ. ಹನುಮಂತನ ತಾಯಿಯನ್ನ ಧನರಾಜ್ ಕನ್ವಿನ್ಸ್ ಮಾಡ್ತಾನೆ. ಹನುಮಂತನ ತಂದೆಯನ್ನ ನೈಸ್ ಮಾಡಿ ಮದುವೆಗೆ ಒಪ್ಪಿಸೋಣ ಅಂತ ಧನರಾಜ್ ನಗುತ್ತಾ ಹನುಮಂತನ ತಾಯಿಗೆ ಹೇಳ್ತಾರೆ. ಇದಕ್ಕೆ ಹನುಮಂತನ ತಾಯಿ ನಗ್ತಾರೆ, ಹನುಮಂತ ಕೂಡ ನಗ್ತಾನೆ. ಹೀಗೆ ಕಳೆದ ಸಂಚಿಕೆಯಲ್ಲಿ ಹನುಮಂತನ ಫ್ಯಾಮಿಲಿಯ ಜೊತೆ ಒಂದಿಷ್ಟು ಖುಷಿಯನ್ನು ಅನುಭವಿಸಿದ್ರು ದೊಡ್ಡಮನೆ ಮಂದಿ. ಇನ್ನು ಸಾಕಷ್ಟು ಜನ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.